ನಮಸ್ಕಾರ ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಸ್ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡೋಣ. ನೋಡಿ, ಭಾರತದ ರಕ್ಷಣಾ ವಲಯ ನಿರಂತರವಾಗಿ ಹೊಸ ಎತ್ತರದತ್ತ ದಾಪುಗಾಲನ್ನು ಇಡ್ತಾ ಇದೆ. ಈ ವಲಯ ನೆಟ್ ಇಂಪೋರ್ಟರ್ನಿಂದ ನೆಟ್ ಎಕ್ಸ್ಪೋರ್ಟರ್ ಆಗುವಲ್ಲಿ ಸುದೀರ್ಘವಾದ ಪಯಣವನ್ನು ಮಾಡ್ತಿದೆ. 2022-23ರಲ್ಲಿ ದೇಶದ ರಕ್ಷಣಾ ವಲಯ ಇದಕ್ಕೆ ಸಂಬಂಧಿತ ರಫ್ತು ಪ್ರಮಾಣ 16,000 ಕೋಟಿ ರೂಪಾಯಿ ಎಷ್ಟಿತ್ತು. 2021-22ಕ್ಕೆ ಹೋಲಿಸಿದರೆ ಸುಮಾರು 3,000 ಕೋಟಿ ರೂಪಾಯಿ ಹೆಚ್ಚಿತ್ತು. 2013-14ರ 686 ಕೋಟಿ ರೂಪಾಯಿ ರಫ್ತು ಪ್ರಮಾಣಕ್ಕೆ ಹೋಲಿಸಿದರೆ ಸುಮಾರು 23 ಪಟ್ಟು ಹೆಚ್ಚಾಗಿದೆ. ಕಳೆದ 9 ವರ್ಷಗಳಲ್ಲಿ ದೇಶದ ರಕ್ಷಣಾ ವಲಯದ ಆಮದು ಮತ್ತು ರಫ್ತು ಅನುಪಾತದಿಂದ ಗಣನೀಯ ಸುಧಾರಣೆಯಾಗಿದೆ. ಇಂಪೋರ್ಟ್ ಎಕ್ಸ್ಪೋರ್ಟ್ ರೇಷಿಯೋ 2013-14ರಲ್ಲಿ 35.7%ರಷ್ಟಿದ್ದು ಈಗ 3.9% ಇಳಿಕೆಯಾಗಿದೆ. ಇಷ್ಟೇ ಅಲ್ಲ, 2023ರಲ್ಲಿ ದೇಶದ ಒಟ್ಟು ರಕ್ಷಣಾ ಉತ್ಪನ್ನಗಳ ಉತ್ಪಾದನಾ ಪ್ರಮಾಣ ಇದೇ ಮೊದಲ ಬಾರಿಗೆ 1 ಲಕ್ಷ ಕೋಟಿ ರೂಪಾಯಿ ಗಡಿಯನ್ನು ದಾಟಿದೆ. ಹಾಗಾದರೆ ಈ ಪರಿವರ್ತನೆಯ ಸಮಯದಲ್ಲಿ ರಕ್ಷಣಾ ವಲಯದ ಕಂಪನಿಗಳ ಪರ್ಫಾರ್ಮೆನ್ಸ್ ಹೇಗಿತ್ತು, ಮತ್ತೀಗ ಈ ಕಂಪನಿಗಳಿಗಾಗಿ ಹೇಗೆ ಸ್ಟ್ರಾಟಜಿಯನ್ನು ರೂಪಿಸಬೇಕು ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಪ್ರಸ್ತುತ ಭಾರತದ ಸುಮಾರು 100 ಕಂಪನಿಗಳು ರಕ್ಷಣಾ ಸಂಬಂಧಿತ ಉತ್ಪನ್ನಗಳನ್ನು 85 ದೇಶಗಳಿಗೆ ರಫ್ತು ಮಾಡ್ತಾ ಇವೆ. ದೇಶೀಯ ರಕ್ಷಣಾ ಉತ್ಪನ್ನಗಳಿಗೆ ಜಾಗತಿಕ ಬೇಡಿಕೆ ನಿರಂತರವಾಗಿ ಹೆಚ್ಚಾಗ್ತಾ ಇದೆ. LCA, ತೇಜಸ್, ಲಘು ಯುದ್ಧ ಹೆಲಿಕಾಪ್ಟರ್ಗಳು, ವಿಮಾನ ವಾಹಕಗಳು ಇತ್ಯಾದಿ ಇದರಲ್ಲಿ ಸೇರಿವೆ. ರಕ್ಷಣಾ ವಲಯದಲ್ಲಿ ನೆಟ್ ಇಂಪೋರ್ಟರ್ನಿಂದ ನೆಟ್ ಎಕ್ಸ್ಪೋರ್ಟರ್ ಆಗುವ ಪಯಣಕ್ಕೆ ಸರ್ಕಾರ ಮಹತ್ವದ ಕೊಡುಗೆಯನ್ನು ಕೊಟ್ಟಿದೆ. ಅದರಲ್ಲೂ ಕೂಡ ರಕ್ಷಣಾ ವಲಯದಲ್ಲಿ ಸ್ವಾವಲಂಬನೆ ಸಾಧಿಸಬೇಕೆಂಬ ರಕ್ಷಣಾ ಸಚಿವಾಲಯದ ಗುರಿ ನಿರ್ಣಾಯಕ ಪಾತ್ರವನ್ನು ವಹಿಸಿದೆ. ಈವರೆಗೆ ರಕ್ಷಣಾ ಸಚಿವರು 5 ಸಕಾರಾತ್ಮಕವಾದ ದೇಶೀಯ ಪಟ್ಟಿಯನ್ನು ಪಾಸಿಟಿವ್ ಇಂಡಿಜೈಸೇಷನ್ ಲಿಸ್ಟ್ ಇದನ್ನು ಅನಾವರಣ ಮಾಡಿದ್ದಾರೆ. ಈ ಪಟ್ಟಿಯಲ್ಲಿ ಸುಮಾರು 500 ಉತ್ಪನ್ನಗಳಿವೆ. ಇವು ಉನ್ನತ ಸಂಕೀರ್ಣ ವ್ಯವಸ್ಥೆ, ಸೆನ್ಸಾರ್ ಆಯುಧಗಳು ಮತ್ತು ಶಸ್ತ್ರಾಸ್ತ್ರಗಳನ್ನು ಒಳಗೊಂಡಿದ್ದು ದೇಶೀಯ ಮೂಲಗಳಿಂದ ಖರೀದಿ ಉತ್ತೇಜಿಸಿವೆ. ಇದಕ್ಕೂ ಮಿಗಿಲಾಗಿ ಹಣಕಾಸು ವರ್ಷ 2024-25ಕ್ಕೆ ರಕ್ಷಣಾ ವಲಯಕ್ಕೆ 6.2 ಲಕ್ಷ ಕೋಟಿ ರೂಪಾಯಿ ಹಂಚಿಕೆಯನ್ನು ಮಾಡಲಾಗಿದ್ದು ಕಳೆದ ಹಣಕಾಸು ವರ್ಷದಲ್ಲಿ ಈ ಪ್ರಮಾಣ 5.94 ಲಕ್ಷ ಕೋಟಿ ರೂಪಾಯಿ ಅಷ್ಟಿತ್ತು. ಇದೇ ಮೊದಲ ಬಾರಿಗೆ ರಕ್ಷಣಾ ಆಯವ್ಯಯದ ಅಂಕಿಅಂಶಗಳು 6 ಲಕ್ಷ ಕೋಟಿ ರೂಪಾಯಿ ಗಡಿಯನ್ನು ದಾಟಿದೆ. ಹೆಚ್ಚುವರಿಯಾಗಿ ರಕ್ಷಣಾ ವಲಯದಲ್ಲಿ ಬಂಡವಾಳ ವೆಚ್ಚ 1.72 ಲಕ್ಷ ಕೋಟಿ ರೂಪಾಯಿಯಷ್ಟಿರಲಿದ್ದು ಇದು ಹಿಂದಿನ ಹಣಕಾಸು ವರ್ಷದ ಪರಿಷ್ಕೃತ ಬಜೆಟ್ಗೆ 9.4% ಹೆಚ್ಚಿದೆ. ಕಳೆದ ದಶಕದಲ್ಲಿ ಭಾರತ ಸರ್ಕಾರದಿಂದ ಹೊಸ ಉಪಕ್ರಮ ಮತ್ತು ನೀತಿ ನಿರೂಪಣೆಗಳಲ್ಲಿ ಬದಲಾವಣೆಯಿಂದಾಗಿ ರಕ್ಷಣಾ ವಲಯದಲ್ಲಿನ ಕಂಪನಿಗಳಲ್ಲಿ ಆದಾಯ ಮತ್ತು ಲಾಭ ಕ್ಷಿಪ್ರವಾಗಿ ಬೆಳವಣಿಗೆ ಕಂಡಿದೆ. ಈ ಕಂಪನಿಗಳ ಆದಾಯ ಮತ್ತು ಲಾಭದ ಬೆಳವಣಿಗೆ ಅವುಗಳ ಷೇರು ಪರ್ಫಾರ್ಮೆನ್ಸ್ನಲ್ಲೂ ಕೂಡ ಕಂಡುಬಂದಿದೆ. ಆದಾಗ್ಯೂ ಗಳಿಕೆಯನ್ನು ನೋಡಿದರೆ ಖಾಸಗಿ ಕಂಪನಿಗಳಿಗಿಂತ ಸರ್ಕಾರಿ ಕಂಪನಿಗಳು ಉತ್ತಮವಾಗಿ ಪರ್ಫಾರ್ಮ್ ಮಾಡಿವೆ. ಸರ್ಕಾರ ಕೈಗೊಂಡಿರುವ ಕ್ರಮಗಳು ಮತ್ತು ಕಳೆದೊಂದು ದಶಕದ ಕಂಪನಿಗಳ ಪರ್ಫಾರ್ಮೆನ್ಸನ್ನು ಆಧರಿಸಿ ಈ ವಲಯದ ಹೂಡಿಕೆಯ ಸ್ಟ್ರಾಟಜಿ ಮಾಡೋದು ಹೇಗೆ ಅನ್ನೋದು ಈಗ ನಮ್ಮ ಮುಂದಿರುವ ಅತಿಯಾದ ದೊಡ್ಡ ಪ್ರಶ್ನೆಯಾಗುತ್ತೆ. ಇದಕ್ಕೆ ಉತ್ತರವನ್ನು ಮಾರುಕಟ್ಟೆ ತಜ್ಞರಾದ ರವಿ ಸಿಂಗ್ ಅವರನ್ನು ಕೇಳೋದಾದರೆ 2014-23ರ ಅವಧಿಯಲ್ಲಿ ಒಟ್ಟು ಬಜೆಟ್ನ 10% ಸರ್ಕಾರ ರಕ್ಷಣಾ ವಲಯಕ್ಕೆ ಹಂಚಿಕೆ ಮಾಡಿದೆ. ಇದರಿಂದಾಗಿ ದೇಶ ಈ ವಲಯದಲ್ಲಿ ಸ್ವಾವಲಂಬಿಯಾಗಿದೆ. ಅಷ್ಟೇ ಅಲ್ಲ, PLI ಸ್ಕೀಮ್ ಕೂಡ ಅನುಕೂಲಕರವಾಗಿದೆ. ಇದರಿಂದಾಗಿ ಈ ವಲಯದಲ್ಲಿ ರಫ್ತು ಮಾಡೋದಕ್ಕೆ ಶಕ್ತವಾಗಿದೆ. ಹೀಗಾಗಿ ಹೂಡಿಕೆದಾರರಿಗೂ ಕೂಡ ಉತ್ತಮವಾದ ರಿಟರ್ನ್ಸ್ ಇಲ್ಲಿ ಸಿಕ್ಕಿದೆ. ಮುಂದಿನ 1-2 ವರ್ಷಗಳಲ್ಲಿ HAL, BEL, ಹಾಗೆ ಮಜ್ಗಾನ್ ಡಾಕ್, ಕೊಚ್ಚಿನ್ ಶಿಪ್ಯಾರ್ಡ್ಸ್, ಪರಾಸ್ ಡಿಫೆನ್ಸ್, BEMLನಂತಹ ಆಯ್ದ ಷೇರುಗಳಲ್ಲಿ 30-35% ರಿಟರ್ನ್ಸ್ ಸಿಗುವ ಸಾಧ್ಯತೆ ಇದೆ. ಹೀಗಾಗಿ ನಿಮ್ಮ ಪೋರ್ಟ್ಫೋಲಿಯೋದ ಮಹತ್ವದ ಭಾಗವನ್ನು ಈ ವಲಯಕ್ಕೆ ನೀವು ಮೀಸಲಿಡಬಹುದು. ಒಟ್ಟಾರೆಯಾಗಿ ಕಳೆದ 9 ವರ್ಷಗಳಲ್ಲಿ ಸರ್ಕಾರ ಮಾಡಿದ ನೀತಿ ನಿರೂಪಣೆಗಳ ಬದಲಾವಣೆ ಮತ್ತು ಈ ವಲಯಕ್ಕೆ ಬಜೆಟ್ ಹಂಚಿಕೆಯಿಂದಾಗಿ ದೇಶ ರಕ್ಷಣಾ ಉತ್ಪನ್ನಗಳಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿದೆ. ಇದರಿಂದ ಈ ವಲಯದ ಕಂಪನಿಗಳಿಗೂ ಕೂಡ ಅನುಕೂಲವಾಗಿದೆ. ಅಲ್ಲದೆ ಮುಂದಿನ 1-2 ವರ್ಷಗಳಿಗೆ ಆಯ್ದ ಕಂಪನಿಗಳಲ್ಲಿ ನಿರಂತರ ಪ್ರಗತಿಯ ಸಾಧ್ಯತೆ ಕೂಡ ಇದೆ. ಹೀಗಾಗಿ ನಿಮ್ಮ ಪೋರ್ಟ್ಫೋಲಿಯೋದ ಒಂದಷ್ಟು ಭಾಗವನ್ನು ನೀವು ರಕ್ಷಣಾ ವಲಯದ ಷೇರುಗಳಿಗೂ ಕೂಡ ಮೀಸಲು ಇಡಬಹುದು. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.